ಬೇಕು ಅನ್ನತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಒಂದು ವಿಷಯನ ಇಲ್ಲಿ ಮುಂದಿಟ್ಕೊಂಡು ನಾವು ಮಾತಾಡಬೇಕಾಗ್ತದೆ. ಈಗ ಈ 9,600 ಎಕರೆನಲ್ಲಿ ಗೋಮಾಳನೆ ಸುಮಾರು 3,700 ಎಕರೆ ಇದೆ. ಈ ಗೋಮಾಳ ಸೇರಿದಂತ ಜಮೀನುಗಳಿಗೆ ಏನಿದೆ ದರ್ಖಾಸ್ ಭೂಮಿ, ಆ ದರ್ಖಾಸ್ ಭೂಮಿ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಇದುವರೆಗೂ ಕೆಲವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಟ್ಟಿದ್ರೇನು ಕೂಡ ಅವ್ರಿಗೆ ಖಾತೆಗಳು ಮಾಡಿಲ್ಲ. ಖಾತೆ ಮಾಡಿದ್ರೇನು ಕೂಡ ಇವರು ಬಹಳ ಬುದ್ಧಿವಂತರು. 2 ಎಕರೆ ಇರೋ ಜಮೀನ್ದಾರರಿಗೆ 1 ಎಕರೆ ಪೋಡಿ ಮಾಡಿದ್ದಾರೆ. 20 ಗುಂಟೆ ಇದ್ರೆ 10 ಗುಂಟ ಪೋಡಿ ಮಾಡಿದ್ದಾರೆ. ಇವರು ಎಷ್ಟು ಕಿಲಾಡಿಗಳು, ಭೂಮಿನ ಯಾವ ರೀತಿ ಕಿತ್ಕೋಬೇಕು, ರೈತರಿಂದ ಯಾವ ರೀತಿ ಮೋಸ ಮಾಡಬೇಕು ಇವರು ಅನ್ನೋದನ್ನ ಚೆನ್ನಾಗಿ ಅರ್ತಿದ್ದಾರೆ. ಆಮೇಲೆ ಡಿ ಸಿ ಸಾಹೇಬ್ರು ಒಂದು ಮಾತು ಹೇಳ್ತೀನಿ. ಡಿ ಸಿ ಸಾಹೇಬ್ರು ಇವರು ಭೂ ಸ್ವಾಧೀನದ ಪ್ರಕ್ರಿಯೆನ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೈತನ ಕೇಳಿದ್ರು? ರೈತರ ಮುಂದೆ ಬಂದು ನಾವು ಈ ರೀತಿ ಭೂ ಸ್ವಾಧೀನ ಮಾಡ್ಕೊಳ್ತೀವಿ, ನೀವು ನಿಮ್ಗೆ ಒಪ್ಪಿಗೆ ಇದೆ ಅಥವಾ ಇಲ್ವೇ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಅವ್ರು ಕೇಳಲಿಲ್ಲ. ಕೇಳದೆ ಹೋದ್ರೆ ಹೋಗ್ಲಿ, ನಮ್ಮ ದಾಖಲೆಗಳನ್ನೆಲ್ಲ ಇವರು ತಕೊಂಡು ಒಳೊಳಗನೆ ಇದು ಬಹಳ ಗುಟ್ಟಾಗಿ ನಮ್ಮ ದಾಖಲೆಗಳು ಏನಿದೆ ಅದನ್ನೆಲ್ಲ ಪಡೆದುಕೊಂಡು ಸರ್ಕಾರದ ಒಂದು ಇದು ಏನಿದ್ದಾರೆ ಮಂತ್ರಿಗಳು ಅವರ ಒತ್ತಾಯದ ಮೇರೆಗೆ ಇವರು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸೋದಂಗಿರ್ಲಿ, ಇವರು ನಮ್ಮ ಹತ್ರ ಬಂದು ಏನು ನೀವು ಭೂ ಸ್ವಾಧೀನದ ಬಗ್ಗೆ ಏನು ನಿಮ್ಗೆ ಒಂದು ನಿರ್ದಿಷ್ಟವಾದ ಗುರಿ ಇದೆ, ಅದನ್ನ ನೀವು ನಿಮ್ ಭೂಮಿ ಕೊಡೋಕೆ ತಯಾರಿದ್ದೀರಾ ಇಲ್ವಾ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದುವರೆಗೂ ಕೇಳಲಿಲ್ಲ. ಆಮೇಲೆ ಈ ಭೂ ಸ್ವಾಧೀನ ಏನಿದೆ ಇವತ್ತು ಈ 9,600 ಎಕರೆ ಎಲ್ಲ ಬಡ ಕುಟುಂಬಗಳಿರ್ತಕ್ಕಂಥದ್ದು. 10 ಗುಂಟೆಯಿಂದ ಹಿಡಿದು 5 ಎಕರೆವರೆಗೂ ಜಮೀನ್ದಾರ ಅವನೇ. ಎಲ್ಲೋ ಕೆಲವರು 20 ಎಕರೆ, 30 ಎಕರೆ, 40 ಎಕರೆ ಮಾಡಿದ್ರು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇರೋದು. ಇವರು ಈ ಮಾನ್ಯ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವತ್ತಾದ್ರೂ ಒಂದ್ ದಿವಸ ಬಂದು ನಾವು ಧರಣಿ ನಡೆಸಿರ್ತಕ್ಕಂಥ ಜಾಗಕ್ಕೆ ಏನು ನಿಮ್ಗೆ ಕಷ್ಟ ಸುಖ ಏನು, ನಿಮ್ಮ ಆಗು ಹೋಗು ಏನು, ನಿಮ್ಮ ಆದಾಯದ ಮೂಲಗಳು ಏನೇನಿದೆ ಇದ್ರ ಬಗ್ಗೆ ಒಂದು ದಿವಸನಾದ್ರೂ ಬಂದು ನಮ್ಮನ್ನು ವಿಚಾರಿಸಿಲ್ಲ. ಇವರು ನಮ್ಮ ಒಕ್ಕಲಿಗರ ಮನೆತನಕ್ಕೆ ಸೇರಿದಂತವರು, ಒಕ್ಕಲಿಗರ ಬುಡಾನೆ ಕತ್ತರಿಸಕ್ಕೆ ಏನ್ ಬೇಕೋ ಸಂಚು ಅದನ್ನ ನೋಡಿ ಈ ಭೂ ಸ್ವಾಧೀನ ಮಾಡ್ಕೊಂಡು ಈ ಭೂಮಿನ ಕಿತ್ಕೊಂಡು ಅವರು ಬದುಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಗುರಿ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.